ಹಾಯ್ ಫ್ರೆಂಡ್ಸ್, ನಮಸ್ತೆ ರೀ. ಸರೋಜ ಸವಿ ರುಚಿಗೆ ಸ್ವಾಗತ. ಬರ್ರಿ, ಇವತ್ತೊಂದು ಸೂಪರ್ ಆದ ಮತ್ತು ಆರೋಗ್ಯಕ್ಕೆ ಉತ್ತಮವಾದಂತಹ ಒಂದು ಅಂಬ್ಲಿ ರೆಸಿಪಿ ಅಥವಾ ಸಂಗಟಿ ರೆಸಿಪಿನ ತೊಗೊಂಬಂದಿನಿ. ಈ ರೆಸಿಪಿನ ಅಥವಾ ಈ ಅಂಬ್ಲಿನ ಬೆಳಿಗ್ಗೆ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಈ ಬೇಸಿಗೆ ಕಾಲಕ್ಕಂತರೂ ಹೇಳಿ ಮಾಡಿಸಿದಂತಹ ಒಂದು ಡ್ರಿಂಕ್ ಅಥವಾ ಅಂಬ್ಲಿ ರೆಸಿಪಿ ಆಗಿರ್ತದ. ಈ ರೆಸಿಪಿ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ಇದನ್ನು ಹೆಂಗೆ ಮಾಡೋಂತ ನೋಡೋಣ. ನೋಡಿರಿ, ಫಸ್ಟಿಗೆ ನಾನು ಹುರುಳಿಕಾಳನ್ನು ಹುರ್ಕೊಳಕತ್ತೀನಿ. ಒಂದು ಬೋಗಣಿ ಒಳಗೆ ಸ್ವಲ್ಪ ನಾನು ಹುರುಳಿಕಾಳನ್ನು ಹಾಕಿ ಕೆಂಪಗ ಹುರ್ಕೊಳಕತ್ತೀನಿ. ನೋಡಿರಿ, ಹುರುಳಿಕಾಳು ಕೆಂಪಗನ ನೀವು ಹುರಿಬೇಕಾಗತ್ತೆ. ಇವಾಗ ಇದನ್ನು ನಾವು ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕಿ ಇದನ್ನು ಪುಡಿನ ಮಾಡಬೇಕು. ನೋಡಿರಿ, ಈ ರೀತಿ ನಾವು ಹುರುಳಿಕಾಳನ್ನು ಪುಡಿನ ಮಾಡಬೇಕಾಗತ್ತೆ. ಇಷ್ಟು ನೈಸಾಗಿ ನಾವು ಪುಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನೋಡಿರಿ, ನಾನು ಒಂದು ಬೋಗಣಿ ಇಟ್ಟು ಅದಕ್ಕೆ ನೀರನ್ನ ಹಾಕಕತ್ತೀನಿ ರೀ. 2 ಗ್ಲಾಸ್ನ ನಾನು ನೀರು ಹಾಕೀನಿ ರೀ. ಮತ್ತು ಇದನ್ನು ಸ್ವಲ್ಪ ಕುದಿಯೋಕೆ ಇಟ್ಟೀನಿ ರೀ. ನೋಡಿರಿ, ಕುದಿ ಬಂದಿಂದ ಅದಕ್ಕೆ ಬೆಲ್ಲನ ಹಾಕಬೇಕು. ನಿಮ್ಮ ಸಿಹಿ ಅನುಗುಣವಾಗಿ ಬೆಲ್ಲನ ಹಾಕ್ರಿ. ಕ್ವಾಂಟಿಟಿನೂ ನೀವು ಜಾಸ್ತಿ ಮಾಡಾಕತ್ತಿದ್ರೆ ಜಾಸ್ತಿನ ಹಾಕ್ಬೋದು, ಕಡಿಮೆ ಮಾಡಾಕತ್ತಿದ್ರೆ ಕಡಿಮೆ ಹಾಕ್ರಿ. ಇವಾಗ ನೋಡಿರಿ, ಅದಕ್ಕೇನು ಪಾಕ ಏನು ಬರೋದು ಬೇಕಾಗಿಲ್ಲ. ಬೆಲ್ಲ ಕರಗಿದ್ರೆ ಸಾಕ್ರಿ. ನೋಡಿರಿ, ಈಗ ಬೆಲ್ಲನೂ ಕರಗ್ಯದ. ಇವಾಗ ಅದನ್ನು ಒಂದು ಸ್ವಲ್ಪ ಸಾನಿಗೆದಿಂದ ಸೋಸ್ಬಿಡೋಣ್ರಿ. ನೋಡಿರಿ, ಈಗ ಅದನ್ನು ಸ್ವಲ್ಪ ನಾನು ಬೆಲ್ಲನ ಕುದಿಯೋಕೆ ಇಟ್ಟೀನಿ. ಸ್ವಲ್ಪ ಕುದಿ ಬಂದಾಗ ಅದಕ್ಕೆ ಏನು ಹುರುಳಿಕಾಳು ಪುಡಿ ಮಾಡಿ ಇಟ್ಕೊಂಡಿದ್ದು ನೋಡಿರಿ, ಆ ಪುಡಿನ ಬೆಲ್ಲದ ನೀರೊಳಗೆ ಹಾಕಬೇಕು. ನಾನು 2ರಿಂದ 3 ಸ್ಪೂನಷ್ಟು ಪುಡಿನ ಹಾಕಿ ನೋಡಿರಿ. ಹಾಕಿ ಇದನ್ನು ಈ ರೀತಿ ಕೈಯಾಡಿಸ್ಬೇಕು. ನೋಡಿರಿ, ಈ ರೀತಿ ಹಾಕಿ ನಾವು ಗಂಟಿರ್ಲಾರಂಗ ಚಲೋತ್ನಂಗ ಮಿಕ್ಸ್ ಮಾಡಬೇಕು. ಇವಾಗ ನೋಡಿರಿ, ಅದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಕತ್ತೀನಿ. ನೀವು ಈ ರೀತಿ ಸಂಗಟಿನ ಅಂದ್ರೆ ಹುರುಳಿಕಾಳು ಸಂಗಟಿನ ಸಿಹಿಯಾಗಿನೂ ಮಾಡ್ಬೋದ್ರಿ, ಮತ್ತು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದ್ರಿ. ನೋಡಿರಿ, ಈಗ ನಾವು ಸಂಗಟಿನ ಕುದಿಸಾಕತ್ತೀನಿ. ಸ್ವಲ್ಪ ಜಾಸ್ತಿ ಹೊತ್ತು ನಾವು ಕುದಿಸ್ಬೇಕಾಗತ್ತೆ, ಯಾಕಂದ್ರೆ ಹುರುಳಿಕಾಳು ಗಟ್ಟಿಯಾಗಿರೋದ್ರಿಂದ ಇದನ್ನು ಸ್ವಲ್ಪ ಕುದಿಸ್ಬೇಕ್ರಿ. ನೋಡಿರಿ, ಈಗ ಈ ರೀತಿ ನಾನು ರೆಡಿ ಮಾಡಿದ್ದೀನಿ. ಈ ಹುರುಳಿಕಾಳು ಸಂಗಟಿನ ನಾವು ಒಂದು ಬೌಲ್ ಒಳಗೆ ಹಾಕಿ ಸರ್ವ್ ಮಾಡಿಕೊಟ್ರೆ ಬೆಳಿಗ್ಗೆ ಈ ಸಂಗಟಿನ ಕುಡಿದ್ರೆ ಮಧ್ಯಾಹ್ನವರೆಗೂ ಹಸಿವಿನೇ ಆಗಂಗಿಲ್ಲ ರೀ. ನೋಡಿರಿ, ಎಷ್ಟು ಮಸ್ತಾಗಿ ರೆಡಿ ಆಗ್ಯದ. ನೀವು ಇದಕ್ಕೆ ಕುಡಿಯುವಾಗ ಹಾಲು ಕೂಡ ನೀವು ಹಾಕ್ಕೊಂಡು ಕುಡಿಬೋದ್ರಿ. ಈ ಹುರುಳಿಕಾಳು ಸಂಗಟಿನ ನೀವು ಬಿಸಿಯಾಗಿನೂ ಕುಡಿಬೋದ್ರಿ, ಮತ್ತು ತಣ್ಣಗೆ ಮಾಡಿನೂ ಕುಡಿಬೋದ್ರಿ. ನೋಡಿರಿ, ಈಗ ಮಸ್ತಾಗಿ ಸಂಗಟಿ ರೆಡಿ ಆಗ್ಯದ. ಈ ರೆಸಿಪಿ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಬೇಸಿಗೆ ಕಾಲಕ್ಕೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಬೇಸಿಗೆ ಕಾಲನ ತಂಪಾಗಿ ಕಳೀರಿ. ಹಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.